ಬರುತ್ತಲಿರುವ ಬಂಡಾಯನಾರೋ ಬರುತ್ತಿರುವ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ. ರೂಪಕಲ ಶಾಸಕಿಯವರು KGF ಇವರ ಇಲ್ಲಿ ಮತ್ತು SN ನಾರಾಯಣ ಸ್ವಾಮಿ ನೋಡಿ. SN ನಾರಾಯಣ ಸ್ವಾಮಿ ಅವರು ನಾನು ಬಂದು ಮನವಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು 8:15 5 ಗಂಟೆಗೆ ಹೋಗಿದ್ದಾರೆ ಅಂದರೆ ಇವರು ಯಾರ ಪರವಾಗಿದ್ದಾರೆ ಇವರು? ಅಥವಾ ಈ ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥ ಈ ಶಾಸಕರುಗಳಿದ್ದಾರಲ್ಲ, ಇವರಿಗೆ ಏನಾದರೂ ಕಿಂಚಿತ್ತು ಸಮುದಾಯಗಳ ಬಗ್ಗೆ ಇವರಿಗೆ ಗೌರವ ಇದೆಯಾ? ಅವರ ಸಬಲೀಕರಣದ ಬಗ್ಗೆ ಇವ್ರಿಗೇನಾದರೂ ಕಿಂಚಿತ್ತು ಜವಾಬ್ದಾರಿ ಇದೆಯಾ? ಕೇವಲ ಮತ ಬ್ಯಾಂಕು. ನಾವು ದಲಿತ ಚಳವಳಿ ಈ ರಾಜ್ಯದಲ್ಲಿ ಈ ಕೋಮುವಾದಿಗಳನ್ನು, ಈ ಭ್ರಷ್ಟ ಜಾತಿವಾದಿಗಳನ್ನು ತೊಲಗಿಸಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕೆ ದಲಿತರು, ದಮನಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಾವು ಒಂದಾಗಿ ಈ ಸರ್ಕಾರವನ್ನು ಇವತ್ತು ತಂದಿದ್ದೀವಿ. ನಾವು ಸರ್ಕಾರ ಬಂದಿದೆ, ಆದರೆ ಈ ಜನರ ಹಿತರಕ್ಷಣೆ ಮಾಡಬೇಕಲ್ಲ ಸರ್ಕಾರ. ಹಾಗಾಗಿ ಕಳೆದ 26ನೇ ತಾರೀಕು ಮಾದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳ ಮನೆ ಮುಂದೆ ಬೃಹತ್ ಧರಣಿ ಮಾಡಿದ್ದೀವಿ. ಅವರು ಎಚ್ಚೆತ್ತುಕೊಳ್ಬೇಕು, ಮುಖ್ಯಮಂತ್ರಿಗಳು ಸಭೆ ಕರಿಬೇಕು, ಕೂಡಲೇ ಮುಖ್ಯಮಂತ್ರಿಗಳು ಸಭೆ ಕರೆದು ಈಗಾಗಲೇ ಏನು ಹಣವನ್ನು ನೀವು ಬೇರೆ ಅನ್ಯ ಉದ್ದೇಶಗಳಿಗೆ ಬಳಸಿದಿರಿ ಅದನ್ನು ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟು ಈ ಸಮುದಾಯಗಳ ಹಿತಕ್ಕೆ ಅದನ್ನು ಬಳಸಬೇಕು ಅನ್ನೋದು ನಮ್ಮ ಬಹುದೊಡ್ಡ ಆಗ್ರಹ. ನಾವು ಆಟ ಆಡ್ತಾ ಇದೆ, ಅದನ್ನು ಶಂಕರ್ ಅವರು ಅಲ್ಲಿ ಬಂಗಾರಪೇಟೆಯಲ್ಲಿ ಭಾಳ ಸೊಗಸಾದ ರೀತಿಯಲ್ಲಿ ಮಾತಾಡಿದರು. ಅವರು ಇವತ್ತಿನ ಮಾತುಗಳು ಕೂಡ ಅಷ್ಟೇ. ಶಂಕರ್ ಅಲ್ಲಿ ಮಾತಾಡಿರೋ ಮಾತುಗಳು, ಇಲ್ಲಿ ಮಾತಾಡಿರೋ ಮಾತುಗಳು ಯಾರಾದರೂ ದಯಮಾಡಿ ನಿಮ್ಮ ಮೊಬೈಲ್ಗಳಲ್ಲಿ ಶೇಖರಿಸ್ಕೊಂಡಿದ್ರೆ ಅದನ್ನೊಂದು ಚಿಕ್ಕ ಬುಕ್ಲೆಟ್ ಮಾಡೋಷ್ಟು ಅತ್ಯಂತ ತರ್ಕಬದ್ಧವಾದಂಥ ಮಾತುಗಳಿದ್ದಾವೆ. ಆಮೇಲೆ ಉಳಿದೋರ ಮಾತುಗಳು, ಅವ್ರು ಮಾತಾಡ್ತವ್ರ ಮಾತುಗಳು ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ, ಅವನ್ನೆಲ್ಲ ಸೋಸಿ ಒಂದು ಬುಕ್ಲೆಟ್ ತಗೊಂಬನ್ನಿ. ಇನ್ನು ಮುಂದೆ ನಾವು ನಮಗೆ ಬೇಕಾದ ಪಠ್ಯಗಳನ್ನ ನಾವು ರಚನೆ ಮಾಡ್ಕೊಳ್ತೀವಿ. ನಮಗೆ ಬೇಕಾದ ಇದು ಯಾರಿಗೂ ಬರೆದಿರೋದಲ್ಲ, ಒತ್ತಿ ಉರಿಯುತ್ತಿದೆ ನಮ್ಮ ಮನೆ ಅಂತ ನಮಗೆ ಬರ್ಕೊಂಡಿರೋದು, ಸರ್ಕಾರಕ್ಕೂ ಅಲ್ಲ ಇನ್ನೊಬ್ಬರಿಗೂ ಅಲ್ಲ. ಯಾಕೆಂತಂದರೆ ನೀವು ಒಳಗಿನಲ್ಲಿರುವಂಥ ಕತ್ಲನ್ನು ತೆಗೆದರೆ ಮಾತ್ರ ನಮಗೆ ಬೆಳಕು ಸಿಗುತ್ತೆ ಹೊರತು ಹೊರಗಡೆಯಿಂದ ನೀವು ಐಮಾಸ್ ಹಾಕ್ತೀವಿ, ಇನ್ನೊಂದು ಹಾಕ್ತೀವಿ, ಮನೆ ಒಳಗೆ ಕತ್ತಲು ತುಂಬಿಕೊಂಡಿರುವಾಗ ನೀವೇನು ಬದಲಾವಣೆ ತರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಈ ಥರ ಕಿರುದೀಪಗಳ ಮೂಲಕ ನಾವು ಬೆಳಿಬೇಕಾಗಿದೆ, ನಮ್ಮ ಪೀಳಿಗೆಗಳನ್ನು ಬೆಳೆಸಬೇಕಾಗಿದೆ, ನಮ್ಮ ಮುಂದಿನ ಮಕ್ಕಳನ್ನು ಉಳಿಸ್ಕೊಳ್ಬೇಕಾಗಿದೆ. ಇಷ್ಟು ಹೇಳ್ತಾ ಈ ಮನವಿಯನ್ನು ದಯಮಾಡಿ ನಿಮ್ಮ ಓದ್ತೀನಿ ರೈಟ್. ಈ ಮನವಿ ಪತ್ರವನ್ನು ನಾನು ಓದ್ತೀನಿ. ಇದನ್ನು ನಮ್ಮ ನಾಯಕರು ಯಾರು ಇಲ್ಲಿದ್ದೀರೋ ದಯಮಾಡಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅಥವಾ ಮೇಡಮ್ ಅವ್ರಿಗೆ ತಲುಪಿಸುವಾಗಿ ಮಾಡಿ. ಆಮೇಲೆ ಪಾಪ ಅವರು ಭಾಳ ಸಂಭಾವಿತವಾಗೇ ಮಾತಾಡಿದ್ರು ನನ್ನ ಜೊತೆ. ಅವರು ತಮ್ಮ ಇನೆಫಿಷಿಯನ್ಸಿನ ಹೇಳ್ಕೊಂಡ್ರು. ನನಗೇನು ಇವ್ರ ಬಗ್ಗೆ ಬೇಜಾರಿಲ್ಲ, ಆದರೆ ನಾರಾಯಣ ಸ್ವಾಮಿ ಅವರು ಆ ಥರ ಮಾಡಲಿಲ್ಲ. ಅವರು ಒಂಥರ ಗೇಮ್ ಪ್ಲೇ ಮಾಡೋದು ಥರಕ್ಕೆ ಮಾಡಿದರು. ಅದು ನನಗೆ ಇಷ್ಟ ಆಗಲಿಲ್ಲ. ಬಟ್ ಇವ್ರು ಫೋನ್ ಮಾಡಿ ಹೇಳಿದರು, ನಾನು ಇರೋಕ್ಕಾಗಲ್ಲ ಅಣ್ಣ, ನಾನು ಹೋಗ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಹೇಳಿದರು. ಅದು ನಿಮ್ಮಿಷ್ಟ, ಇರಬೇಕಾದ ನಿಮ್ಮ ಕರ್ತವ್ಯ ಆಗಿತ್ತು ಅಂತಂದೆ. ಇಲ್ಲ ಭಾಳ ವಹಿಸ್ಬಿಟ್ಟಿದ್ದಾರೆ ಅಂತ. ಒಂದು ಕೆಲಸ ಮಾಡಿ, ನೀವು ಬೆಳಗ್ಗೆ ಹೋಗಿದ್ರೆ ನಿಮ್ಮ ಮನೆ ಮುಂದ್ಗಡೆ ಮೊದಲು ನಾವು ಕೊಡ್ತೀವಿ, ತಗೊಂಡು ಹೋಗಿ ಅಂತಂದೆ. ಇಲ್ಲ ನಾನು ಬೆಂಗಳೂರಿನಲ್ಲಿರೋದು ಅಂತ ಹೇಳಿದರು. ಸರಿ, ನಿಮ್ಗೆ ತೊಂದರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇದೆ, ನೀವು ಹೋಗಿ ಪರವಾಗಿಲ್ಲ, ಆದರೆ ಅವರ ಆದ್ಯತೆ ಇದಾಗಬೇಕಿತ್ತು. ಇವತ್ತು ಇವರಿಬ್ಬರು ಏನು ಹೋಗಿದಾರಲ್ಲ ನಮ್ಮ ನೆಲದಿಂದ, ಈ ಶಾಸಕರು ಏನಾದ್ರೂ ಇಲ್ಲ ಅಲ್ಲಿ ನಮ್ಮ ಸಂಘದವ್ರು ಬರ್ತಾ ಇದ್ದಾರೆ, ಅವರೇ ನಮಗೆ ಆಕರ, ಅವ್ರಿಗೆ ನಾನು ಭಾಳ ಮುಖ್ಯ, ನಾನು ಅವ್ರಿಗೆ ರೆಸ್ಪಾನ್ಸಿಬಲ್, ನಾಟ್ ಇವನ್ ಯುವರ್ ಪಾರ್ಟಿ ಅಂತ ಹೇಳೋಂಥ ಒಂದು ದನಿ, ಒಂದು ಗಟ್ಸ್ ಇದ್ದಿದ್ರೆ ಬದಲಾವಣೆ ಆಗ್ತಿತ್ತು ಕರ್ನಾಟಕ ರಾಜಕಾರಣ. ಆಮೇಲೆ ನನ್ನ ದಲಿತ CM ಜಾಗ ಖಾಲಿ ಇಲ್ಲ ಹೇಳ್ತಾ ಇದ್ದಾರಲ್ಲ, ಏನು ಹೇಳ್ತಾ ಇದ್ದಾರೆ? ದಲಿತ CM ಪೋಸ್ಟ್ ಖಾಲಿ ಇಲ್ಲ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಖಾಲಿ ಮಾಡಿಸ್ತೀವಿ ರೀ, ಯಾಕಾಗಲ್ಲ ಖಾಲಿ ಮಾಡ್ಸಕ್ಕೆ? ನಾವು ಖಾಲಿ ಮಾಡಿಸ್ತೀವಿ. ಈ ಥರ ಅವಮಾನಕರವಾಗಿ ಮಾತಾಡಬೇಡಿ ನೀವು. ಇಷ್ಟು ವರ್ಷ ಎಲ್ಲ ದಲಿತರಿಗೆ ಅವಮಾನ ಮಾಡಿರೋದು ಮತ್ತು ಅನ್ಯಾಯ ಮಾಡಿರೋದು ಮತ್ತು ಪ್ರಾತಿನಿಧ್ಯ ಕೊಡದೇ ಇರೋದು ನಾವು ಕಿತ್ಕೊಳ್ತೀವಿ, ಖಾಲಿ ಮಾಡಿಸ್ತೀವಿ. ನಾವು ನಮಗೆ ಶಕ್ತಿ ಇದೆ, ಮಾಡಿಸಿದ್ದೀವಿ ಕೂಡ. ಸೊ ಇಂಥ ಒಂದು ರಾಜಕೀಯ ದಿಟ್ಟತನದಲ್ಲಿ ನಾವು ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಓದ್ತೀನಿ ನಾನು. ದಿನಾಂಕ 9/8/2024 ಮುಖಾಂತರ ಮೀಸಲು ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಕಲಾ ಶಶಿಧರ್, KGF ವಿಧಾನಸಭಾ ಕ್ಷೇತ್ರ, ಕೋಲಾರ ಜಿಲ್ಲೆ. ಮಾನ್ಯರೇ, ವಿಷಯ ಅನ್ಯ ಉದ್ದೇಶಕ್ಕೆ ಬಳಸಲಾಗಿರುವ SCP ಮತ್ತು TSP ಹಣವನ್ನು ಹಿಂದಕ್ಕೆ ಕೊಡಲು ಒತ್ತಾಯಿಸಿ ಮನವಿ. ಇಂದಿನ ಸರ್ಕಾರಗಳು ಕಾನೂನಾತ್ಮಕ ನ್ಯೂನ್ಯತೆ ಬಳಸಿ ಮೇಲ್ಕಂಡ ಮೀಸಲು ಹಣ 2,56,000 ಕೋಟಿ ದುರ್ಬಳಕೆ ತಡೆಯಲು ತಾವು ಅಧಿಕಾರಕ್ಕೆ ಬಂದ ಕೂಡಲೇ ಕಾನೂನು ಬದಲಿಸಿದ್ದು ಅಭಿನಂದನಾರ್ಹ. ಒಂದು ಕೈಯಲ್ಲಿ ಕೊಟ್ಟರು ಕಾನೂನನ್ನು ಬದಲಿಸಿ. ಆದರೆ ಇಂಥ ನ್ಯಾಯಯುತ ಕಾನೂನು ತಂದ ನೀವು ಕೂಡ ಅದೇ ಕಾನೂನನ್ನು ತಿರುಚಿ
ಇದುವರೆಗೂ 39,000 ಕೋಟಿ ಹಣವನ್ನು ನಿರ್ದೇಶಿತ ಉದ್ದೇಶಗಳಿಗೆ ಹೊರತಾಗಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಬಳಸಿರುವುದು ಸಂವಿಧಾನದ ಇಂಗಿತಕ್ಕೆ ಎಸೆದ ಅಪಚಾರವಾಗಿದೆ. ಹೇಳಬೇಕಾಗಿಲ್ಲ ಸಂವಿಧಾನದ ಇಂಗಿತನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ನಿಜವಾದ ಗವರ್ನೆನ್ಸ್, ರೈಟ್ ಗವರ್ನೆನ್ಸ್. ಅದು ಈಗಿರೋದು ರಾಂಗ್ ಗವರ್ನೆನ್ಸು. ಆ ಕಾರಣಕ್ಕಾಗಿ ನಿಮಗೆಲ್ಲ ಕಾನೂನುಗಳ ಮೂಲಕನೇ ನಿರ್ದೇಶಿತಗೊಳ್ಳಬೇಕು. ಸಂವಿಧಾನದ ಇಂಗಿತ ಗೊತ್ತಾದ ಮೇಲೆ ಯಾವುದು ಪ್ರಶ್ನಾರ್ಹವೇ ಅಲ್ಲ. ಅಷ್ಟು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿದ್ರೂ ಕೂಡ ನೀವು ಆ ಥರ ವರ್ತಿಸ್ತಾ ಇಲ್ಲ. ಹಾಗೂ ವಂಚನೆಯಾಗಿದೆ. ಉಳಿದ ಯಾವುದೇ ನಿಗಮ ಮಂಡಳಿಗಳಿಗೆ ನಿಗದಿಯಾದ ಹಣವನ್ನು ಮುಟ್ಟದೆ ಕೇವಲ ಪರಿಶಿಷ್ಟ ಮೀಸಲು ಹಣ ಬಳಸಿರುವ ಪ್ರಭುತ್ವ ದಾಷ್ಟ್ಯ ಒಪ್ಪತಕ್ಕದ್ದಲ್ಲ. ದ ಅರೋಗೆನ್ಸ್ ಆಫ್ ದಿ ಸ್ಟೇಟ್ ಪವರ್, ಪ್ರಭುತ್ವದ ಈ ಅರೋಗೆನ್ಸನ್ನು ನಾವು ಒಪ್ಪಲ್ಲ. ನಾವು ಇದನ್ನು ಪ್ರತಿಭಟಿಸಿ ನಾವು ಇಂದು 9/8/2024 ಹೊತ್ತು ಉರಿಯುತ್ತಿದೆ ನಮ್ಮ ಮನೆ, ಚಲೋ ದಲಿತ ಶಾಸಕರ ಮನೆ ಎಂಬ ಕಾರ್ಯಕ್ರಮ ನಡೆಸಿ ಈ ಮೂಲಕ ಪ್ರತಿಭಟಿಸುತ್ತಿದ್ದೇವೆ. ದಯಮಾಡಿ ನಮ್ಮ ಸಮುದಾಯಗಳಿಗೆ ವಂಚಿಸಿ ಅನ್ಯ ಬಳಕೆ ಮಾಡಿರುವ ಇಂದಿನ ಸರ್ಕಾರಗಳ 2,56,000 ಕೋಟಿ ಹಾಗೂ ತಮ್ಮ ಸರ್ಕಾರದ 39,000 ಕೋಟಿಯನ್ನು ಹಿಂದಕ್ಕೆ ತಂದು ಒಟ್ಟು 3 ಲಕ್ಷ ಕೋಟಿ ಪ್ರಮಾಣದ ಪ್ರತ್ಯೇಕ ಆಂತರಿಕ ದಲಿತ ಬಜೆಟ್ ಘೋಷಿಸಬೇಕೆಂದು, ಅಂತೆಯೇ ಆ ಸಂಪೂರ್ಣ ಬಜೆಟನ್ನು ನಮ್ಮ ಮಕ್ಕಳ ಪ್ರಾಥಮಿಕ ಶಿಕ್ಷಣವನ್ನು ಸ್ಮಾರ್ಟ್ ಎಜುಕೇಷನ್ ಕನ್ವರ್ಟ್ ಮಾಡೋದ್ರ ಮೂಲಕ ಯೋಜನಾಬದ್ಧವಾಗಿ ಬಳಸಬೇಕೆಂದು ಒತ್ತಾಯಿಸ್ತೇವೆ. ಸ್ಮಾರ್ಟ್ ಎಜುಕೇಷನ್ ಅರ್ಥ ಬೇಕು ಅಂದರೆ ದೆಹಲಿಯಲ್ಲಿ ಆಪ್ ಪಾರ್ಕ್ ಶಿಕ್ಷಣದ ಒಂದು ಮಾದರಿಯನ್ನು ಜಾರಿಗೊಳಿಸಿದೆ. ಅದನ್ನು ಅಧ್ಯಯನ ಮಾಡಿ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ ನಾವು ಯೋಜನೆಯನ್ನು ತಯಾರಿಸ್ಕೊಡ್ತೇವೆ. ನಮಗೆ ಕೊಡಿ, ನಾವು ತಯಾರು ಮಾಡಿಕೊಡ್ತೇವೆ. ಅದೇನು ಅಂತ ಯೋಜನಾಬದ್ಧವಾಗಿ ಬಳಸಬೇಕೆಂದು ಒತ್ತಾಯಿಸ್ತೇವೆ. ಹಾಗೂ ಇದುವರೆಗೂ ಬಳಸಲಾಗಿರುವ ಹಣದ ಕುರಿತು ಶ್ವೇತಪತ್ರ ಹೊರಡಿಸಬೇಕೆಂದು ಒತ್ತಾಯಿಸುತ್ತೇವೆ. ಇದಿಷ್ಟೇ ನಮ್ಮ ಡಿಮ್ಯಾಂಡು. ಇದನ್ನು ದಯಮಾಡಿ ಶಂಕರ್ ನೀವು ನಾಯಕರಾದ APL ಸರ್ ಮನವಿ ಪತ್ರದಲ್ಲಿ ನೀವು ಇರಬೇಕಲ್ಲ. ನೀವು ಈ ಕಡೆ ಬರ್ರಿ, ಇಲ್ಲಿ ಬರ್ರಿ, ನಾನು ಬರ್ರಿ. ಈ ದಿನ ಏನು KGF ತಾಲೂಕಿನಲ್ಲಿ ನೀವು ಸೈಲೆಂಟ್ ಆಗಿದ್ರೆ ಕೇಳಿಸುತ್ತೆ. ಸೊ ಈ ದಿನ ಏನು ತಾವೆಲ್ಲ ಒಂದು SCTP ಮತ್ತು TSP ಅನುದಾನವನ್ನು SCP ಮತ್ತು TSP ಅನುದಾನವನ್ನು ಸರ್ಕಾರದಲ್ಲಿ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಸ್ತಾ ಇರೋದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದೀರಾ. ಅದನ್ನು ನಿಲ್ಲಿಸಬೇಕು. ಯಾವುದಕ್ಕೆ ಆ ಉದ್ದೇಶಗಳಿಗೆ ಅದನ್ನು ಸರ್ಕಾರದಿಂದ ರಿಲೀಸ್ ಆಗುತ್ತೋ ಅದೇ ಉದ್ದೇಶಕ್ಕೆ ಬಳಸಬೇಕು ಅಂತ ನೀವೆಲ್ಲರೂ ಈ ದಿನ ಸೇರಿ ತಾಲೂಕು ಮಟ್ಟದ ಎಲ್ಲ ತಾಲೂಕುಗಳಲ್ಲೂ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತು ಈ ಕಾರ್ಯಕ್ರಮದ ಇದರಲ್ಲಿ ಪ್ರತಿಭಟನೆಯಲ್ಲಿ ನೀವು ನೀಡಿರುವಂಥ ಈ ಒಂದು ಮನವಿಯನ್ನು ನಾನು ಮಾನ್ಯ KGF ತಾಲೂಕಿನ ಶಾಸಕರಾದ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೂ ಮತ್ತು ಸರ್ಕಾರಕ್ಕೆ ಸಲ್ಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ನಾನು ಖಂಡಿತ ಈ ದಿನವೇ ಎಲ್ಲರ ಗಮನಕ್ಕೆ ತರ್ತೇನೆ ಅಂತ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ದಲಿತರಿಗೆ ಮೋಸ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರಿಗೆ ವಂಚನೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ